ಒಂದು ಕನಸಾಗಿತ್ತು. ಈ ಪ್ರದೇಶದಲ್ಲಿ ಒಂದು ನಾನ್ ವೆಜ್ ರೆಸ್ಟೋರೆಂಟ್ ಅತ್ಯುನ್ನತ ರೀತಿಯಲ್ಲಿ ಒಂದು ರೆಸ್ಟೋರೆಂಟ್ ಮಾಡಬೇಕಂತ ನಮ್ಮೊಂದು ಕನಸಿನ ಪ್ರಕಾರ ನಾವು ಸಹೋದರರು ಸೇರಿಕೊಂಡು ನಾವೊಂದು ಗ್ರೇ ಲೇನ್ ಅಂತ ಒಂದು ರೆಸ್ಟೋರೆಂಟನ್ನು ಇವತ್ತು ಉದ್ಘಾಟನೆ ಮಾಡಲು ಸಿದ್ಧರಾಗಿದ್ದೇವೆ. ಇದೇ ಈ ಕಾರ್ಯಕ್ರಮದ ನಮ್ಮ ಉದ್ಘಾಟನೆಯನ್ನು ನಮ್ಮ ಫ್ಯಾಮಿಲಿ ಅಣ್ಣರವರಾದ ಸಂತೋಷ್ ಮುಷಾ ತಲಪಾಡಿಯವರು ಉದ್ಘಾಟಿಸಲಿದ್ದಾರೆ. ಅದೇ ರೀತಿ ನಮ್ಮ ಇಲ್ಲಿನ ನಮ್ಮ BJP ಮುಖಂಡರಾದ ಚಂದ್ರರಾಜ್ ಸಿಂಚೂರು ನಮ್ಮ ಆತ್ಮೀಯರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಅದೇ ರೀತಿ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜಪ್ರವರು ಕೂಡ ನಾವು ಆಹ್ವಾನಿಸಿದ್ದೇವೆ. ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ಅದೇ ರೀತಿ ಎಲ್ಲ ಉಲೇಮಾಗಳು ಮತ್ತು ಮರಗಳು ಅದೇ ರೀತಿ ನಮ್ಮ ಪಾಲುದಾರರು ಅದೇ ರೀತಿ ಎಲ್ಲ ನಮ್ಮ ಊರಿನ ಗ್ರಾಹಕರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸೇರಿಸಿ ಈ ಕಾರ್ಯಕ್ರಮವನ್ನು ಈಗ ನಮ್ಮ ಅಣ್ಣರವರಾದ ಮೂಸಾ ಅಣ್ಣರವರ ಜೊತೆಯಲ್ಲಿ ಯೋಗೀಶ್ ಮತ್ತು ಚಂದ್ರರಾಜ್ ಇವರು ಕೂಡ ಸೇರಿಕೊಂಡು ಮೂವರು ಕೂಡ ಅತ್ಯುನ್ನತ ರೀತಿಯಲ್ಲಿ ನಾವು ಉದ್ಘಾಟಿಸಿಕೊಳ್ಳಬೇಕಾಗಿ ಕೇಳಿಕೊಡ್ತೇವೆ. ನಾವು ಗ್ರೇ ಲೇನ್ ಎಂಬ ಒಂದು ಸುಸಜ್ಜಿತವಾದ ಒಂದು ರೆಸ್ಟೋರೆಂಟಿಗೆ ನಾವು ಇವತ್ತು ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದೇವೆ. ಗ್ರೇ ಲೇನ್ ಕಿಚನ್ ಅಂತ ಹೇಳ್ಕೊಂಡು ಈ ಒಂದು ಪ್ರದೇಶದಲ್ಲಿ ಒಂದು ಕೇರಳ ಮತ್ತು ಮಂಗಳೂರಿನ ಮಧ್ಯಭಾಗದಲ್ಲಿರುವಂಥ ಒಂದು ಪ್ರದೇಶ ತಲಪಾಡಿ ಪ್ರದೇಶ. ಈ ಪ್ರದೇಶದಲ್ಲಿ ಇಂಥ ಒಂದು ರೆಸ್ಟೋರೆಂಟ್ನ ಅಗತ್ಯ ಇತ್ತು. ಆದರೆ ಇವತ್ತು ಈ ಒಂದು ಉದ್ಯಮವನ್ನು ಪ್ರಾರಂಭಿಸಿ ಒಂದು ಉತ್ತಮವಾದ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಅದರಿಂದಾಗಿ ಸುಮಾರು 300ಕ್ಕಿಂತ ಹೆಚ್ಚು ಮೆನುಗಳನ್ನು ಹೊಂದಿರುವಂಥ ಒಂದು ಈ ತಿನಿಸುಗಳನ್ನು ಅಥವಾ ನಮ್ಮ ಊಟದ ಪದಾರ್ಥಗಳನ್ನು ನೀಡ್ತಾ ಇದ್ದಾರೆ. ಇವತ್ತು ಅವರಿಗೆ ಒಂದು ಶುಭವಾಗಲಿ. ಗ್ರೇ ಲೇನ್ ಒಂದು ಸಂಸ್ಥೆಯು ಆದಷ್ಟು ಹಲವಾರು ಜನರನ್ನು ಒಂದು ಆಕರ್ಷಿತರಾಗಿ ಉತ್ತಮವಾದ ಒಂದು ಜನರಿಗೆ ಬೇಕಾದಂಥ ತಿಂಡಿ ತಿನಿಸುಗಳನ್ನು ನೀಡುವಂಥ ಅಲ್ಲಿ ಆಗಲಿ ಅಂತ ಹೇಳ್ಕೊಂಡು ದೇವರಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕೇರಳ ಮತ್ತು ಕರ್ನಾಟಕ ಗಡಿ ಪ್ರದೇಶವಾಗಿರ್ತಕ್ಕಂಥ ತಲಪಾಡಿಯಲ್ಲಿ ಗ್ರೇ ಲೇನ್ ಕಿಚನ್ ಎಂಬ ಒಂದು ಹೋಟೆಲ್ ಉದ್ಯಮವನ್ನು ಇವತ್ತು ಅದರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಂತೋಷ್ ಮುಷಾ ಅವರು ಮತ್ತು ನಮ್ಮ ಯೋಗೀಶ್ ಶೆಟ್ಟಿ ಜಪ್ ನಾವೆಲ್ಲ ಸೇರಿಕೊಂಡು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಭಾಳಷ್ಟು ಸಂತೋಷ ಆಗಿದೆ. ನಮ್ಮ ಕೇರಳ ಮತ್ತು ಕರ್ನಾಟಕದ ಗಡಿಯಲ್ಲಿರುವಂಥ ಗಡಿನಾಡು ಪ್ರದೇಶದಲ್ಲಿ ಇಲ್ಲಿ ಮಂಗಳೂರಿನಿಂದ ತಲಪಾಡಿ ತನಕ ಯಾವುದೇ ಕೂಡ ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ಹೋಟೆಲ್ಗಳಿಲ್ಲ. ಇವತ್ತು ನಮ್ಮ ಪ್ರವಾಸಿಗರು ಅಥವಾ ಮಂಗಳೂರು ಬೇರೆ ಬೆಂಗಳೂರು ಕಡೆಯಿಂದ ಬರುವವರಿಗೆ ಏನಾದರೂ ಒಂದು ಅವಶ್ಯಕತೆ ವಾಶ್ರೂಮಿನ ಅವಶ್ಯಕತೆ ಇದ್ದಾಗ ಅಥವಾ ಒಳ್ಳೆಯ ತಿಂಡಿ ತಿನಿಸುಗಳನ್ನು ತಿನ್ನಬೇಕೆನ್ನುವಂಥ ಒಂದು ಬಂದಾಗ ಯಾವುದೇ ಹೋಟೆಲ್ ಇಲ್ಲಿ ಸರಿಯಾಗಿ ಇಲ್ಲದ ಕಾರಣ ಗಡಿನಾಡು ಪ್ರದೇಶದಲ್ಲಿ ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಹೋಟೆಲ್ ಉದ್ಯಮ ಉದ್ಘಾಟನೆಗೊಂಡಿರುವಂಥದ್ದು ಭಾಳ ಸಂತೋಷದಾಯಕ ವಿಚಾರ ಅಂತೇಳಿ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತದೆ. ನಮ್ಮ ಅಮೀದ್ರವರು ಅವರ ಸಹೋದರರು ಭಾಳಷ್ಟು ಮುತುವರ್ಜಿಯಿಂದ ನಮ್ಮ ಜನರಿಗೆ ಏನು ಹಸಿವನ್ನು ನೀಗಿಸುವಂಥ ಒಂದು ಕಾಯಕ ಹೋಟೆಲ್ ಉದ್ಯಮ ಅಂತ ಹೇಳಿದರೆ ಅದು ಭಾಳಷ್ಟು ದೇವರ ಅನುಗ್ರಹ ಇರುವಂಥ ಒಂದು ಉದ್ಯಮ. ಯಾಕೆಂದರೆ ಹಸಿದವನಿಗೆ ಕೊಡುವಂಥ ಒಂದು ಕಾಯಕ. ಅದರಲ್ಲಿ ಅವರ ಎಷ್ಟು ಮನಸ್ಸಿಗೆ
ಮನಸ್ಸಿಗೆ ಸಂತೋಷ ಆಗ್ತದೆ, ಅಷ್ಟು ಇವರಿಗೆ ದೇವರ ಅನುಗ್ರಹ ಕೂಡ ಬರ್ತದೆ. ಆ ನಿಟ್ಟಿನಲ್ಲಿ ಹಮೀದ್ ಅವರು ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇದ್ದುಕೊಂಡು ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹಲವಾರು ವರ್ಷದಿಂದ ಕೋಟೆಕಾರು ಪಟ್ಟಣ ಪಂಚಾಯತ್ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಬಹಳಷ್ಟು ದೊಡ್ಡ ಪಂಚಾಯತ್ ಮತ್ತು ಆದಾಯ ಬರುವಂಥ ಪಂಚಾಯತ್ ಯಾವುದಂತ ಕೇಳಿದರೆ ಅದು ಕೋಟೆಕಾರ್ ಪಂಚಾಯತ್. ಅಂಥ ಒಂದು ಪ್ರತಿಷ್ಠಿತ ಕೋಟೆಕಾರ್ ಪಂಚಾಯತಿನಲ್ಲಿ ಬಹಳಷ್ಟು ವರ್ಷಗಳ ಜನಸೇವೆಯಲ್ಲಿ ತೊಡಗಿಸಿಕೊಂಡು ಜನರ ಕಷ್ಟ ಸುಖಗಳಿಗೆ ಸ್ಪಂದನೆಯನ್ನು ಕಟ್ಟು ಇವತ್ತು ಸ್ವಂತ ಒಂದು ಉದ್ಯೋಗವನ್ನು ಮಾಡಿದಾಗ ಇನ್ನಷ್ಟು ಜನರಿಗೆ ಸೇವಾ ಮನೋಭಾವದಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಎನ್ನುವಂಥ ಅದನ್ನು ಅರಿತುಕೊಂಡು ಅವರ ಸಹೋದರರು ಒಂದು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಒಂದು ಆರ್ಥಿಕವಾಗಿರ್ತಕ್ಕಂಥ ಸಂಗ್ರಹವನ್ನು ಮಾಡಿಕೊಂಡು ಹೋಟೆಲ್ ಉದ್ಯಮವನ್ನು ಮಾಡಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಈ ಹೋಟೆಲ್ ರುಚಿಕರವಾಗಿರ್ತಕ್ಕಂಥ ಮತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಒಳ್ಳೆಯ ರೇಟನ್ನು ಒಂದು ಕೊಡುವಂಥ ಒಂದು ಕಾಯಕ ಅವ್ರದ್ದು ಆಗಲಿ. ಜನರು ಕೂಡ ಎಲ್ಲರೂ ಕೂಡ ಇಲ್ಲಿ ಹೋಟೆಲ್ನಲ್ಲಿ ಅದನ್ನು ಯಾವುದು ಪದಾರ್ಥಗಳನ್ನು ಸವಿದ ನಂತರ ಅವರಿಗೂ ಕೂಡ ಸಮಾಧಾನ ಆಗಬೇಕು ಮತ್ತು ಇವರಿಗೂ ಕೂಡ ದೇವರ ಅನುಗ್ರಹ ಇರಬೇಕು. ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಆ ದೇವರವರಿಗೆ ಅನುಗ್ರಹವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಕರ್ನಾಟಕ ಮತ್ತು ಕೇರಳದಲ್ಲಿ ಇಂಥ ಹೋಟೆಲ್ ಇಲ್ಲ ಎನ್ನುವಂಥ ಮಾತನ್ನು ಕೂಡ ಜನರ ಬಾಯಿಂದ ಬರಬೇಕು. ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ದೇವರ ಅನುಗ್ರಹ ಅವರಿಗೆ ಪ್ರಾಪ್ತಿಯಾಗಲಿ. ಹಮೀದ್ ಮತ್ತು ಅವರ ಕುಟುಂಬ, ಅವರ ತಂದೆಯವರು ಕೂಡ ಮೋನಾಕರು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಒಳ್ಳೆಯ ಎಲೆಕ್ಟ್ರಿಕಲ್ ಗುತ್ತಿಗೆಯನ್ನು ಮಾಡಿಕೊಂಡು ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಹಮೀದ್ ಮತ್ತು ಅವರ ಕುಟುಂಬ ಇನ್ನಷ್ಟು ದೇವರ ಆ ಒಂದು ಒಳ್ಳೆಯ ಕೆಲಸ ಮಾಡಿಕೊಂಡು ದೇವರ ಪ್ರೀತಿಗೆ, ದೇವರ ಕೃಪಾ ಕಟಾಕ್ಷಿಗೆ ಅವರು ಪಾತ್ರರಾಗಲಿ. ಅವರಿಗೆ ದೇವರು ಸಂಪೂರ್ಣವಾಗಿರ್ತಕ್ಕಂಥ ಯಶಸ್ಸನ್ನು ಕರುಣಿಸಲಿ. ಅವರಿಗೆ ಈ ಒಂದು ಹೋಟೆಲ್ ಉದ್ಯಮ ನಡೆಸುವಂಥ ಎಲ್ಲ ಸಿಬ್ಬಂದಿ ವರ್ಗ ಇರುವುದು, ಅಲ್ಲಿ ಅವರ ಮಿತ್ರರಿಗಿರ್ಬೋದು, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮೆಲ್ಲರ ಮಿತ್ರರು ಹಾಗೂ ಸ್ಥಳೀಯ ಪಂಚಾಯತ್ನ ಸದಸ್ಯರು ಆಗಿರ್ತಕ್ಕಂಥ ಹಮೀದ್ ಹಸನ್ ಮಾಡೂರು ಮತ್ತು ಅವರ ಅಣ್ಣ ತಮ್ಮಂದಿರ ಪಾಲುದಾರರಾಗಿರ್ತಕ್ಕಂಥ ಒಂದು ಹೋಟೆಲ್ ಉದ್ಯಮವನ್ನು ಈ ತಲಪಾಡಿ ಪ್ರದೇಶದಲ್ಲಿ ಇವತ್ತು ಶುಭಾರಂಭಗೊಂಡಿದ್ದಾರೆ. ನಾನು ಮೊದಲನೇ ಬಾರಿಗೆ ಈ ಒಂದು ಹೋಟೆಲ್ನ ಮಾಲೀಕರಿಗೆ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ. ಬಹುಶಃ ಹಮೀದ್ ಹಸನ್ ಮಾಡೂರು ಅವರ ತಂದೆಯವರು ಒಬ್ಬ ಉತ್ತಮ ಸಮಾಜ ಸೇವಕರಾಗಿ ಮೂಡಿಬಂದಿದ್ದು, ನಮ್ಮ ತಂದೆಯವರ ಮತ್ತು ಈ ಒಂದು ಪ್ರದೇಶದ ಎಲ್ಲರ ಆತ್ಮೀಯರೂ ಆಗಿದ್ದರು. ತಂದೆಯ ರೀತಿ ಒಂದು ಉತ್ತಮ ಸೇವೆಯನ್ನು ಮಾಡಲು ಸದಾ ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ ಅಂತ ಹೇಳಿದರೆ ಈ ಪ್ರದೇಶದ ಹಮೀದ್ ಹಸನ್ ಮಾಡೂರು. ಬಹುಶಃ ನನ್ನ ಆತ್ಮೀಯ ಮಿತ್ರರು ಮತ್ತು ನಾವು ಬೇರೆ ಬೇರೆ ಸಂಘಟನೆಗಳಲ್ಲಿ ಕೂಡ ಒಟ್ಟಿಗೆ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಬಹುಶಃ ಮೊದಲು ಈ ಒಂದು ಪ್ರದೇಶ ಸ್ವಲ್ಪ ಕತ್ತಲಿನಿಂದ ಕೂಡಿತ್ತು. ಇವತ್ತು ನನ್ನನ್ನು ಕರೆಯುವಾಗ ಅವರು ಹೇಳಿದರು, ಭಾಳ ಚಿಕ್ಕ ಮಟ್ಟಿನ ಒಂದು ಹೋಟೆಲ್ ಉದ್ಯಮವನ್ನು ನಾವು ಈ ಪ್ರದೇಶದಲ್ಲಿ ತೆರೀತೇವೆ ಅಂತ. ಆದರೆ ನಾವಿಲ್ಲಿ ಬಂದು ನೋಡಿದಾಗ ನಮಗೆಲ್ಲರೂ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದ್ರೆ ಇದು ಚಿಕ್ಕ ಮಟ್ಟಿನ ಹೋಟೆಲ್ ಉದ್ಯಮ ಅಲ್ಲ, ಭಾಳ ದೊಡ್ಡ ಮಟ್ಟಿನ ಒಂದು ಅರ್ಥಪೂರ್ಣವಾಗಿ ಶುಚಿತ್ವವನ್ನು ಕಾಪಾಡಿಕೊಂಡು ಉತ್ತಮ ಮಟ್ಟಿನ ಒಂದು ಹೋಟೆಲನ್ನು ತೆರೆದಿದ್ದಾರೆ. ಖಂಡಿತವಾಗಲೂ ಅಲ್ಲಾಹನ ಅಪಾರ ಅನುಗ್ರಹ ಅವರ ಮೇಲೆ ಇರಲಿ. ಮತ್ತು ಹೋಟೆಲ್ ಉದ್ಯಮ ಅಂತ ಹೇಳಿದರೆ ಬೇರೆ ಉದ್ಯಮಗಳಿಗಿಂತ ಸ್ವಲ್ಪ ವಿಭಿನ್ನ. ಯಾಕಂತ ಹೇಳಿದ್ರೆ ಒಂದು ಶುಚಿತ್ವವನ್ನು ಕಾಪಾಡಿಕೊಂಡು ಜನರು ಬೇರೆ ವಸ್ತನ್ನು ಡೈರೆಕ್ಟಾಗಿ ತೆಗೆದು ಮನೆಗೆ ಹೋಗ್ತಾರೆ. ಆದರೆ ಊಟ ಉಪಚಾರವನ್ನು, ತಿಂಡಿ ತಿನಿಸನ್ನು ನಾವು ಶುಚಿತ್ವವಾಗಿ ಗ್ರಾಹಕರಿಗೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಈ ಒಂದು ಹೋಟೆಲ್ ಉದ್ಯಮ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವುದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅಲ್ಲಾಹನ ಅಪಾರ ಅನುಗ್ರಹದಿಂದ ಮತ್ತೊಮ್ಮೆ ಈ ಒಂದು ಉದ್ಯಮಕ್ಕೆ ನಾನು ಯಶಸ್ಸನ್ನು ಕೋರ್ತಾ ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷ ಬಂಡ ಇನ್ನಿತ ತಾರೀಕು ಐತಿಹಾಸಿಕ ದಿನ ಅದಕ್ಕೆ ಗ್ರೇ ಲೈನ್ ಈ ಕಂಪನಿ ನಾವು ಸೌದಿలో అయితే బాగా ఇండియా ఫస్ట్ టైం ఇట్లా కుర్లాడు
ತಲಪಾಡಿಡು ಒಂದು ಗ್ರೇ ಲೈನ್ ಕಿಚನ್ ಬಂದದ್ದು ಒಂದು ರೆಸ್ಟೋರೆಂಟಿಗೆ ಓಪನ್ ಮಾಡ್ತದೆ ఒక ಇಂದೆಟ್ಟು ವಿಶೇಷತೆ ಬಂದ ಸಾಧಾರಣ ಐತೆ ಊರೆಲ್ಲ ಗೊತ್ತಿನ ಪ್ರಕಾರ ಈ ಹೈವೇದ ಕೆಲಸ ಇವಾಗ ಪಂಪಲ್ಲಿದ್ದು ಸಾಧಾರಣ ತಲಪಾಡಿ ಮುಟ್ಟ ಒಂದು ಎಟ್ಟೆ ಫ್ಯಾಮಿಲಿ ರೆಸ್ಟೋರೆಂಟ್ ಇದ್ದು ಪೂರನ ಒಂದು ಬೇಡಿಕೆ ಇರ್ತದೆ ಪೂರನ ಕಂಪ್ಲೇಂಟ್ ಇರ್ತದೆ ಅವೇನು ಪೂರ ನಮ್ಮ ಗಮನದ ಇದ್ದು ಒಂದು ಎಟ್ಟೆ ಜಾಗ ಪಾರ್ಕಿಂಗ್ ಎಟ್ಟೆ ಸುವ್ಯವಸ್ಥೆ ಇತ್ತಿನ ಒಂದು ಭಾರಿ ಶೋಕದ ಒಂದು ಕಾಂಪ್ಲೆಕ್ಸ್ ಇದು ಒಂದು ಎಟ್ಟೆ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಓಪನ್ ಮಾಡ್ಕೊಂಡು ಇನ್ನೇನು ಉದ್ಘಾಟನೆ ಆಡಿದ್ವಿ ಅಂಚನೆ ವಿಶೇಷತೆ ಬಂದ ಪೂರಾ ಪ್ರೊಫೆಷನಲ್ ಶೆಫ್ನట్లు ఒక ಹೋಟೆಲ್ ಮ್ಯಾನೇಜ್ಮೆಂಟ್ ಶೆಫ್ನట్లు ಅಂಚನೆ ಪ್ರೊಫೆಷನಲ್ ಸರ್ವೀಸ್లో ఉండు ఒక ఫుడ్ ಬಗ್ಗೆ ಪಂಡ ಇಂಗ್ಲೆಡ ಪಂಡ ನಾರ್ತ್ ಇಂಡಿಯನ್ ಉಂಟು ತಂದೂರಿ ಐಟಮ್ ಉಂಟು ತಂದೂರಿ ಐಟಮ್ ಸ್ಪೆಷಲ್ ಮತ್ತು ಮಸ್ತ್ ಟ್ರೈ ಕೆಲವು ಐಟಮ್ ಉಂಟು ಅಂಚನೆ ಸೌತ್ ಇಂಡಿಯನ್ ఒక ಮೀನು ಖಾದ್ಯ ವಿಶೇಷ ಕರಾವಳಿದ ಜನತೆಗೆ ಗಮನ ಈಗ ಮೀನಿನ ವಿಷಯ ಲೈಕ್ ಎಟ್ಟೆ ಫ್ರೆಶ್ ಫಿಶ್ ಮೀನ್ಲ ಅಂಚನೆ ಕರಾವಳಿ ಭಾಗ ತಿಕ್ಕುನ ಆಯ್ತಾ ಇಂಚಿನ ಕನಸುಂಡು ಈ ಮೀನಿನ ವಿಷಯ ಅವು ಪೂರ ಈಗ ಫ್ರೈ ಆವಡು ಮಸಾಲೆ ಫ್ರೈ ಆವಡು ತವಾ ಫ್ರೈ ಆವಡು ಅಂಚೆ ಪೂರ ಬಗೆ ಬಗೆದ ಮೀನಿನ ಡಿಶಸ್ ಈ ಕಡೆ ಉಂಟು ಅವೇ ಚೈನೀಸ್ ಪಂಡ ಇನ್ನು ಯಾನು ಗ್ಯಾರಂಟಿ ಇರೋದು ಯಾಕಂದ್ರೆ ಪಂಡ ಗುಡ್ಲಾಡು ಕುಪ್ಪಳ್ಳಿ ಇಡಮುಟ್ಟ ಒಂದೇ ಒಂದು ಚೈನೀಸ್ ರೆಸ್ಟೋರೆಂಟ್ ಪಂಡ ಎಕ್ಸ್ಕ್ಲೂಸಿವ್ ರೆಸ್ಟೋರೆಂಟ್ ಮುರಿಚಿ ಇದೇ ಟೈಪ್ ಲೈಟ್ ನುರಿತ ಲೈಟ್ ಒಂದು ಅಬ್ರಾಡ್ ಕೆಲಸ ಮಂದಿ ಅಂಚಿನ ಇನ್ನು ಶೆಫ್ಗಳು ಒಳ್ಳೆಯದು ఒక ಅಂಚನೆ ಮಂಗೋಲಿಯನ್ ಡಿಶ್ ಉಂಡ ఒక ಇಟಾಲಿಯನ್ ಪಡೋಂಡ ಇಟಾಲಿಯನ್ ಅಂಚನೆ ಪಂಪಳ್ಳಿ ಇಡಮುಟ್ಟ ಒಂದೇ ಒಂದು ಇಟಾಲಿಯನ್ ಡಿಶಸ್ ರೆಗ್ಯುಲರ್ ಇಕ್ಕಾಂದು ಆಂಡಲ ಎಂಕ್ಲೆಡ ಅವು ಪೂರ ಇತ್ತಿನ ఒక ಕಾಂಟಿನೆಂಟಲ್ ಸ್ಟಾರ್ಟರ್ಸ್ ಮೇನ್ ಕೋರ್ಸ್ ಸೂಪ್ಸ್ ಪೂರ ಎಂಕ್ಲೆಡ ಉಂಟು ఒక ಚೈನೀಸ್ ಸೂಪ್ರದ್ದು ಬತ್ತಿನ ಇಟ್ಲ ದಾದ ಮಾಡ್ತಾರೆ ಹೆಪಟೈಸರ್ ಬತ್ತಿನ ಸ್ಟಾರ್ಟರ್ಸ್ ಬತ್ತಿನ ಮೇನ್ ಕೋರ್ಸ್ ಅಡೆ ಮುಟ್ಟ ಉಂಟು ఒక ಬಗೆ ಬಗೆದ ಇಟ್ಲ ಡಿಸರ್ಟ್ ಲೈನ್ ಉಂಟು ఒక ಆ ಒಂಜಿ ವೃತ್ತ ಕರಾವಳಿ ಜನತದ ಅಭಿರುಚಿ ಪ್ರಕಾರ ಈಗ ಅಂಚಿನ ಟೇಸ್ಟ್ಫುಲ್ ಆದ ಬಟ್ ರುಚಿಯಾದ ಶುಚಿತ್ವ ಗಮನ ಕೊಡೋದು ಹೈಜೆನಿಕ್ಲಿ ಪ್ರಿಪೇರ್ ಮಾಡ್ತಾರೆ ಅಂಚಿನ ಎಂಕಲ್ನ ಎಡ್ಡೆ ಒಂಜಿ ಸೌಖ್ಯ ರೀತಿನ ಒಂಜಿ ಕಿಚನ್ಲ ಉಂಟು ಅಡುಗೆ ಕೊಂಡೆಲ್ಲ ಉಂಟು ఒక ಬಾಕಿ ವಿಶೇಷ ಪಂಡ ಇಂಕಲ್ನ ಇಂದೆಟ್ ಈ ಮುತ್ತ ಜನಕ್ಕೆ ಏಕೋ ಟೈಮ್ ಕಾತೊಂದಿತ್ತೇರಿ ಎಂಕ್ಲ ಎಡ್ಡೆ ರೆಸ್ಟೋರೆಂಟ್ ಬೋರ್ಡು ಎಡ್ಡೆ ಒಂಜಿ ಕುಲ್ಲರ ಫ್ಯಾಮಿಲಿಗೆ ಒಂಜಿ ಸೇಫ್ ಆದ ಕುಲ್ಲನಂಚಿನ ಸೌಕರ್ಯ ಕೂಡ ಅವ್ನು ಪೂರ ಗಮನ ಇದು ಮುಂದೆ ಐತ ಪುದಾರ ಗ್ರೇ ಲೈನ್ ಕಿಚನ್ ತಲಪಾಡಿ ನಾಲ್ಪಾಡು ಇಂದೆಟ್ಟು ಬಿಲ್ಡಿಂಗ್ ಪುನ ರೆಸ್ಟೋರೆಂಟ್ ಪೂರೆಲ್ಲ ಬರೇ ಮತ್ತೆ ಟ್ರೈ ಮಂತ್ ನಿಖಲ ಅನಿಸಿಕೆ ಬಂದ್ಲೆ ನಿಖಲ ಅನಿಸಿಕೆನೇ ಎಂಕ್ಲೆಗೆ ಒಂದು ಪ್ರೇರಣೆ ಆದಕೊಂಡು ఒక ಬಾಕಿ ವಿಶೇಷ ಮಾಡಿ ಪೂರೆಲ್ಲ ಯಾನು ಪಾಲುದಾರ ಪೂರ ಯಾನು ಆ್ಯಸ್ ಎ ಮ್ಯಾನೇಜರ್ ಮುತ್ತ ಪಾಲುದಾರ ಎತ್ತೇನೊಂದು ಅಕ್ಲೆ ಪೂರ ಯಾನು ಸ್ವಲ್ಪ ಸಂದ ಒಂದು ಅಕ್ಲ ಮಲ್ಲೊಂದು ಸಪೋರ್ಟ್ ಉಂಟು ಪಾಲುದಾರನ ಸಪೋರ್ಟ್ ಉಂಟು ಈತ ಎಡ್ಡೆ ಈ ಲಕ್ಸುರಿಯಸ್ ರೆಸ್ಟೋರೆಂಟ್ ಪಡಲಿ ಅಂಚ ಪಂಡ ನಿಖಲ ಲಕ್ಸುರಿ ಪಂಡ ಇನ್ನೇನು ನೋಡ್ತಿ ರೇಟ್ ಕಂಡಪಟ್ಟೆ ಪೂರ ಬಂದದ್ದು ಎಂಕ್ಲೆ ಮುತ್ತ ಜನಕ್ಕೆ ಗಮನ ಇದೇ ಎಂಕ್ಲು ಮೂರು ರೇಟ್ ಈತ ಹೆಚ್ಚ ರೇಟ್ಲ ಇತ್ತೀಜ ಅಂಚನೆ ಎಂಕ್ಲು ಫುಡ್ ಕ್ವಾಲಿಟಿ ಕ್ವಾಂಟಿಟಿ ఒక ಹೈಜೆನಿಕಲಿ ఒక ಪ್ರೈಸ್ ವೈಸ್ ಇಂದೆಟ್ಟು ಒಂದೇ ಕಾಂಪ್ರಮೈಸ್ ಇದೆ ಎಂಕಲ್ನ ಪೂರ ಐಟಮ್ ಫಸ್ಟ್ ಕ್ಲಾಸ್ ಕ್ವಾಲಿಟಿದ ಎಂಕ್ಲು ಐಟಮ್ ಇಂದೆಟ್ಟು ಪೂರ ಇಂಗ್ರೀಡಿಯೆಂಟ್ಸ್ ಮಾಡೋದು ಪೂರೆಲ್ಲ ಬಲೆ ಟ್ರೈ ಮಂತ್ದು ಅಂಚನೆ ಎಂಕ್ಲೆ ಪ್ರೋತ್ಸಾಹ ಬರಲಿ ఒక ಪೂರೆಲ್ಲ ಯಾರು ಮತ್ತೆ ಪೂರೆಲ್ಲ ಯಾರು ಸೊಲ್ಮೆ ಸಂದ
ಹೊಸ ಸಂಸ್ಥೆಗೆ ಶುಭಾಶಯನ್ನು ಕೋರುತ್ತಾ ಉದ್ಯಮ ರಂಗದಲ್ಲಿ ಯಶಸ್ವಿಯಾಗಿ ಹೆಸರನ್ನು ಗಳಿಸಿದಂತಹ ನಮ್ಮ ಮಿತ್ರರಂತಹ 4-5 ಜನ ಸೇರಿಕೊಂಡು ಈ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಾ ಬಂದಿದ್ದಾರೆ. ನಮ್ಮ ಸ್ಥಳೀಯವಾಗಿ ನಮ್ಮ ತಲಪಾಡಿ ಪ್ರದೇಶದಲ್ಲಿ ಈ ಒಂದು ರೆಸ್ಟೋರೆಂಟ್ ಅನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇವರಿಗೆ ಸಕಲ ಅನುಗ್ರಹವನ್ನು ಸರ್ವಶಕ್ತನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲ ಇದು ಉಪಹಾರದ ವಿಚಾರ ಬರುವಾಗ ಈ ಹೆಸರು ಎತ್ತಿದ ಕೈ. ಯಾಕೆಂತ ಹೇಳಿದರೆ ಇವರಿಗೆ ಅನುಭವ ಬೇಕಾದಷ್ಟು ಇದೆ. ಮತ್ತು ಇದರಲ್ಲಿ ರೆಸ್ಟೋರೆಂಟ್ ರಂಗದಲ್ಲಿ ಇವರು ಎತ್ತಿದ ಕೈ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವರು ಯಶಸ್ವಿಯನ್ನು ಕಂಡಂತಹ ಸಂಸ್ಥೆ. ಆದ ಕಾರಣ ಇಲ್ಲಿ ನಮಗೆಲ್ಲರಿಗೂ ಸಂತೋಷದ ವಿಷಯ, ಇವತ್ತು ಈ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಕೂಡ ಪಾಲ್ಗೊಂಡು ಮುಂದೆ ಇಲ್ಲಿ ಹಲವಾರು ಪಾಕಗಳನ್ನು ಅನುಭವಿಸಲು ಅನುಕೂಲ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ನಮಗೆ. ನಮ್ಮ ಈ ಒಂದು ತಲಪಾಡಿ ಪ್ರದೇಶದಲ್ಲಿ, ಅದು ಕೂಡ ಕರ್ನಾಟಕ ಮತ್ತು ಕೇರಳ 2 ರಾಜ್ಯಗಳನ್ನು ಬೆಸೆಯುವಂಥ ಒಂದು ಹೆದ್ದಾರಿಯ ಬದಿಯಲ್ಲಿ ಇವತ್ತು ಬೃಹದಾಕಾರದಲ್ಲಿ ಬೆಳೆದು ನಿಂತಿದೆ ನಮ್ಮ ಒಂದು ರೆಸ್ಟೋರೆಂಟ್. ಅದುವೇ ನಮ್ಮ ಗ್ರೇ ಲೇನ್ ಕಿಚನ್ ಆ್ಯಂಡ್ ರೆಸ್ಟೋರೆಂಟ್. ಸನ್ಮಿತ್ರರಾದಂತಹ ಆತ್ಮೀಯವಾಗಿರ್ತಕ್ಕಂತಹ ಹಮೀದ್ ಹಸನ್ ಮಾಡೂರು ಮತ್ತು ಅವರ ಸಹೋದರರು, ಸಂಬಂಧಿಕರು, ನೆಂಟರೆಲ್ಲ ಸೇರಿಕೊಂಡು ಈ ಒಂದು ವಿಶೇಷವಾದ ಒಂದು ಹೋಟೆಲನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಇದು ಖಂಡಿತವಾಗಿಯೂ ಈ ಭಾಗದ ಜನರಿಗೆ ಉತ್ತಮವಾದ ಸೇವೆಯನ್ನು ಕೊಡುವುದಕ್ಕೆ ಸಂದೇಹವಿಲ್ಲ. ಇತ್ತೀಚಿಗಿನ ದಿನಗಳು ಹೇಗಿವೆ ಅಂತ ಹೇಳಿದರೆ, ಮನೆಯಲ್ಲಿ ಊಟ ಮಾಡೋದು ಬಹಳ ಕಡಿಮೆ. ಆದ್ದರಿಂದ ನಾವು ಮನೆಯವರಿಗೆ ಕಷ್ಟ ಕೊಡೋದು ಕಡಿಮೆ ಆಗಿದೆ. ಎಲ್ಲರೂ ಹೋಟೆಲನ್ನು ಹೆಚ್ಚು ಇಷ್ಟಪಡ್ತಾರೆ. ಯಾವುದನ್ನು ಇಷ್ಟಪಡ್ತಾರೆ ಅಂತ ಹೇಳಿದರೆ, ಸ್ವಾದಿಷ್ಟವಾದ ರುಚಿಕರವಾದ ಆಹಾರವನ್ನು ಯಾರು ಒದಗಿಸ್ತಾರೋ ಅಂತಹ ಹೋಟೆಲ್ ಖಂಡಿತ ಸಕ್ಸಸ್ ಆಗ್ತದೆ. ಈಗಾಗಲೇ ಹೋಟೆಲ್ ಉದ್ಯಮ, ಸಾಮಾಜಿಕ ಸೇವೆಯಲ್ಲಿ ಅತ್ಯಂತ ಪರಿಣಿತರಾಗಿರುವ ನಮ್ಮ ಮಾಡೂರು ಸರ್ ಅವರು ಮತ್ತು ಅವರ ಸಹೋದರರು ಖಂಡಿತವಾಗಿ ಈ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸುತ್ತಾರೆ ಮತ್ತು ಈ ಭಾಗದ ಜನರಿಗೆ ಉತ್ತಮ ಸೇವೆಯನ್ನು ಕೊಡ್ತಾರೆ ಅಂತ ನನಗೆ ಸಂಪೂರ್ಣ ಭರವಸೆ ಇದೆ. ಅಖಿಲ ಭಾರತ ಬ್ಯಾರಿ ಪರಿಷತ್ತಿನ ವತಿಯಿಂದ ಹಾಗೂ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ನಾನು ಮಾಡೂರು ಸರಿಗೂ ಮತ್ತು ಅವರ ಸಹೋದರಿಗೂ ಹಾರ್ದಿಕ ಶುಭಾಶಯಗಳನ್ನು, ಅಭಿನಂದನೆಯನ್ನು ಅರ್ಪಿಸುತ್ತೇನೆ.